ಟೀಚರ್ಸ್ ಹೇಳಿಕೊಟ್ಟದನ್ನು ಅವರು ಕ್ಲಾಸಲ್ಲಿ ಹೇಳಿಕೊಡ್ತಿದ್ದನ್ನು ಚಂದ ಕಾನ್ಸಂಟ್ರೇಷನ್ ಇಟ್ಟು ಓದ್ತಿದ್ದೆ. ಮತ್ತು ಕ್ಲಾಸಲ್ಲಿ ಮನೆಗೆ ಹೋಗಿ ಸಹ ಹಾಗೆ ಅವ್ರು ಕೊಟ್ಟ ವರ್ಕನ್ನೆಲ್ಲ ಕಂಪ್ಲೀಟ್ ಮಾಡ್ತಿದ್ದೆ. ತುಳಸಿ ಕೋಮಲವೇಣಿ ನೀಲವರ್ಣನ ರಾಣಿ ನಿತ್ಯ ಕಲ್ಯಾಣಿ. 95ಕ್ಕಿಂತ ಅಬೌವ್ ಬರ್ಬೋದು ಅಂತ ನಿರೀಕ್ಷೆ ಮಾಡಿದ್ದೆ. ಅಂದರೆ ಕ್ಲಾಸ್ ಟಾಪರ್ ಅಂತ ನಿರೀಕ್ಷೆಯಲ್ಲಿ ಇರಲಿಲ್ಲ. ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣಗಳ ಬರಿದೆ ಮಾತೇಕಿನ್ನು ತೊರೆದು ಬೇಳುವೆನಯ್ಯ. ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿನೇ ಪರ್ಫಾರ್ಮ್ ಮಾಡಿದ್ದಾರೆ. ಕ್ವೈಟ್ ಸ್ಟೂಡೆಂಟ್ಸ್ ಅಂದರೆ ಕರೆದಾಗೆಲ್ಲ ಬರ್ತಾಯಿದ್ರು, ಹಾರ್ಡ್ ವರ್ಕ್ ಅಷ್ಟೇ ಮಾಡಿದ್ದಾರೆ. ಪ್ಲಸ್ ನಂದು ಎಸ್ಪೆಷಲಿ ಒಳ್ಳೆ ಟೀಮ್ ಇತ್ತು. ನಾವು ಕಂಪ್ಯಾರಿಟಿವ್ಲಿ ಅವರ ಮಾರ್ಕನ್ನು ಈಗ ಕಂಪೇರ್ ಮಾಡಿ ನೋಡ್ತಾ ಇದ್ದೇವೆ. ಅವ್ರದ್ದು SSLC ಮಾರ್ಕ್, ಅವ್ರದ್ದು ಎಂಟ್ರಿ ಲೆವೆಲ್ ಮಾರ್ಕ್ ಮತ್ತು ಈಗ ನೋಡುವಾಗ ಆ್ಯಕ್ಚುಲಿ ತುಂಬಾ ಇಂಪ್ರೂವ್ಮೆಂಟ್ ಇದೆ. ಪ್ರಿಯ ವೀಕ್ಷಕರ ನಮಸ್ತೆ. ಸುಳ್ಯ ಶಿಕ್ಷಣ ಕ್ರಾಂತಿಯ ನೆಲ, ನವ್ಯ ಸುಳ್ಯದ ಭವ್ಯ ಶಿಲ್ಪಿ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರು ಇಲ್ಲಿ ಮೇಲ್ಪಂಕ್ತಿ ಹಾಕಿದಂಥ ಶಿಕ್ಷಣ ಸಂಸ್ಥೆಗಳು ಇವತ್ತು ಬೆಳಗುವುದರ ಜೊತೆಗೆ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಕೂಡ ಬೆಳಗಿಸ್ತಾ ಇದೆ. ನಾವು ಇವತ್ತು ಇರುವಂಥದ್ದು ಸುಳ್ಯ ನೆಹರು ಸ್ಮಾರಕ ಪದವಿ ಪೂರ್ವ ಕಾಲೇಜಿನಲ್ಲಿ. ಈ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಈ ಬಾರಿಯ 25-26ನೇ ಸಾಲಿನ PUC ಪರೀಕ್ಷೆಯಲ್ಲಿ ಇಲ್ಲಿಯ 3 ವಿದ್ಯಾರ್ಥಿಗಳು ಟಾಪ್ 10 ಬಳಗದಲ್ಲಿ ಕಾಣಿಸಿಕೊಂಡಿದ್ದಾರೆ. ವಿಶೇಷವಾದ ಸಾಧನೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಅವರ ಮನದ ಮಾತುಗಳನ್ನು ಕೇಳೋಣ. ಬಂಗಾರದ ಹಬ್ಬವನ್ನು ಆಚರಿಸಿಕೊಳ್ತಾ ಇರುವಂಥ ಈ ಒಂದು ವಿದ್ಯಾಸಂಸ್ಥೆಯ ಬಂಗಾರದ ಕ್ಷಣಗಳು ಇವು ಕೂಡ ರಾಜ್ಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿರುವಂಥದ್ದು. ಹಾಗಾಗಿ 3 ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ. 2 ಟಾಪ್ 10 ಬಳಗದಲ್ಲಿ ಗುರುತಿಸಿಕೊಂಡವರು, ಮತ್ತೋರ್ವ ವಿದ್ಯಾರ್ಥಿ ಕೂಡ ಇದ್ದಾರೆ, ಸುಗುಣ ಭಟ್, ಅದರ ಜೊತೆಗೆ ಶರಣ್ಯ ಮತ್ತು ಸಾಕ್ಷಿ. 3 ಕೂಡ ಅಭಿನಂದನೆಗಳು. ಸುಗುಣ, ನಿರೀಕ್ಷೆ ಮಾಡಿದ್ರಾ? 590 ಬರ್ಬೋದು ಅಂತ ಅಂದ್ಕೊಂಡಿದ್ದೆ. 596 ಬಂದದ್ದು ತುಂಬ ಖುಷಿ ಉಂಟು. ಓಕೆ. ಬಹುಶಃ ಅಕ್ಕ ಕೂಡ ಇದೇ ವಿದ್ಯಾಸಂಸ್ಥೆಯಲ್ಲಿ ಪದವಿಯಲ್ಲಿ ರ್ಯಾಂಕ್ ಪಡೆದರು. ತಂಗಿ ನೀವು ಪದವಿ ಪೂರ್ವದಲ್ಲಿ ರ್ಯಾಂಕ್ ಪಡೀತಾ ಇದ್ದಾರೆ ಅಲ್ವಾ? ಹೌದು. ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ? ನನಗೆ ಇಂಗ್ಲೀಷಲ್ಲಿ 97 ಬಂದಿದೆ, ಹಿಂದಿಯಲ್ಲಿ 100, ಫಿಸಿಕ್ಸ್ 100, ಕೆಮಿಸ್ಟ್ರಿ 99, ಮ್ಯಾಥ್ಸ್ 100, ಕಂಪ್ಯೂಟರ್ ಸೈನ್ಸ್ 100. ಹೇಗೆ ಪ್ರಿಪೇರ್ ಆಗ್ತಾ ಇದ್ರಿ ಸುಗುಣ? ಅಂದರೆ ಟೀಚರ್ಸ್ ಹೇಳಿಕೊಟ್ಟದನ್ನು ಅವರು ಕ್ಲಾಸಲ್ಲಿ ಹೇಳಿಕೊಡ್ತಿದ್ದನ್ನು ಚಂದ ಕಾನ್ಸಂಟ್ರೇಷನ್ ಇಟ್ಟು ಓದ್ತಿದ್ದೆ. ಮತ್ತು ಕ್ಲಾಸಲ್ಲಿ ಮನೆಗೆ ಹೋಗಿ ಸಹ ಹಾಗೆ ಅವ್ರು ಕೊಟ್ಟ ವರ್ಕನ್ನೆಲ್ಲ ಕಂಪ್ಲೀಟ್ ಮಾಡ್ತಿದ್ದೆ. ಡೈಲಿ ಅಂತ ಓದ್ತಿರಲಿಲ್ಲ, ಎಕ್ಸಾಮ್ಗಿಂತ 1-2 ವಾರ ಮುಂಚೆ ಸ್ಟಾರ್ಟ್ ಮಾಡ್ತಿದ್ದೆ. ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು? ಅಕ್ಕ ತುಂಬ ಸಪೋರ್ಟ್ ಮಾಡಿದ್ದಾಳೆ. ನನಗೆ ಡೌಟ್ ಇದ್ದರೆ ಟೀಚರ್ಸ್ನವರೆಲ್ಲ ತುಂಬ ಚಂದ ಕ್ಲಾರಿಫೈ ಮಾಡ್ತಿದ್ರು. ಅಕ್ಕ ಸಹ ಹಾಗೆ, ಅವಳು ಮ್ಯಾಥ್ಸಲ್ಲಿ ಎಂಥ ಡೌಟ್ ಕೇಳಿದ್ರು ಹೇಳಿಕೊಡ್ತಿದ್ಲು. ಅವಳು ಸಹ ತುಂಬ ಸಪೋರ್ಟ್ ಮಾಡಿದ್ದಾಳೆ. ಮನೇಲಿ ಸಹ ಹಾಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಫೋರ್ಸೇ ಮಾಡ್ತಿರಲಿಲ್ಲ ಓದು ಅಂತ. ನಾನು ನನ್ನಷ್ಟಕ್ಕೆ ಓದ್ತಿದ್ದೆ. ಕಾಲೇಜಲ್ಲಿ ಟೀಚರ್ಸ್, ಪ್ರಿನ್ಸಿಪಲ್, ಮ್ಯಾನೇಜ್ಮೆಂಟ್ ತುಂಬ ಸಪೋರ್ಟ್ ಮಾಡಿದೆ ನನಗೆ ರ್ಯಾಂಕ್ ಬರ್ಬೋದು ಹಾಗೆ. ಮತ್ತು ಪ್ರಿನ್ಸಿಪಲ್ ಅಂತೂ ಯಾವಾಗಲೂ ಹೇಳ್ತಿದ್ರು ಚಂದ ಓದು, ನಿಮಗೆ ರ್ಯಾಂಕ್ ಬರ್ತದೆ ಅಂತ. ಟೀಚರ್ಸ್ ಹಾಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಂಥ ಡೌಟ್ ಇದ್ದರೂ ತುಂಬ ಚಂದ ಕ್ಲಾರಿಫೈ ಮಾಡ್ತಿದ್ರು. ಸೊ ತುಂಬ ಖುಷಿ ಉಂಟು. ಓಕೆ. ಬೇರೆ ಆ್ಯಕ್ಟಿವಿಟೀಸಲ್ಲಿ ಏನಾದ್ರಿ? ನಾನು ಸಂಗೀತ ಕಲಿತಿದ್ದೇನೆ ಈಗ, ಮತ್ತು ಚೆಸ್ ಆಡ್ತೇನೆ. ಏನು ಆ್ಯಂಬಿಷನ್ ಇದೆ ಸುಗುಣ? ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡಬೇಕು ಅಂತ, ENC. ಬಹುಶಃ ಒಂದು ವಿಶೇಷ ಸಂದರ್ಭದಲ್ಲಿ ಈ ವಿದ್ಯಾಸಂಸ್ಥೆಗಳು ಕೂಡ ಇದೆ. ಬಂಗಾರದ ಹಬ್ಬ, ಸುವರ್ಣ ಹಬ್ಬ ಅಲ್ಲ. ಈ ಸಂದರ್ಭದಲ್ಲಿ ನೀವು ಅಕ್ಕ ಮತ್ತು ತಂಗಿ ಇಬ್ಬರು ಕೂಡ ರ್ಯಾಂಕ್ ಪಡೆದಿದ್ರಿ. ವಿಶೇಷವಾಗಿ ಏನು ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ. ಅದೇ ಅಕ್ಕನಿಗೆ 10th ರ್ಯಾಂಕ್ ಇತ್ತು, PUCಯಲ್ಲೂ ರ್ಯಾಂಕ್ ಇತ್ತು, ಡಿಗ್ರಿಯಲ್ಲೂ ರ್ಯಾಂಕ್ ಉಂಟು. 3 ಬಾರಿ ಕೂಡ ನಾನು ಇಂಟರ್ವ್ಯೂ ಮಾಡಿದ್ದೇನೆ. ಈಗ ನನಗೂ ಬಂದದ್ದು ತುಂಬ ಖುಷಿ ಉಂಟು. ಮತ್ತು ನನ್ನ ಹೈಸ್ಕೂಲ್ ಟೀಚರ್ಸ್, ಪ್ರೈಮರಿ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ದೆ. ನಾನು 1st to 7th ಸೈಂಟ್ ಬ್ರಿಜಿಸ್ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಓದಿದ್ದು. 8th to 10th ಸೈಂಟ್ ಜೋಸೆಫ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕಲಿತದ್ದು. ಮತ್ತು ಫಸ್ಟ್ PU ಮತ್ತು ಸೆಕೆಂಡ್ PU NMPUC ಕಾಲೇಜಲ್ಲಿ ಕಲಿತದ್ದು. ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಟೀಚರ್ಸ್, ನಿಮಗೆ ಆಗ್ತದೆ ಅಂತ. ಯಾವ ಸಬ್ಜೆಕ್ಟ್ ತುಂಬ ಇಷ್ಟ? ನನಗೆ ಕಂಪ್ಯೂಟರ್ ಸೈನ್ಸ್ ಇಷ್ಟ, ಮತ್ತು ಎಲ್ಲ ಸಬ್ಜೆಕ್ಟು ಇಷ್ಟ. ಓಕೆ. ಸಂಗೀತ ಹಾಡ್ತೀರಲ್ವಾ? ಒಂದು 4 ಸಾಲು ನಮ್ಮ ವೀಕ್ಷಕರಿಗೆ. ಬರೆದಾದ ಕಾವ್ಯದ ನಡುವೆ ಬರೆಯದ ಸಾಲು ಒಂದು, ನವಿರಾದ ಗಾಳಿಯ ನಡುವೆ ನಿನ್ನಯ ಮಾಯೆ ಕಂಡು, ತುಳಸಿ ಕೋಮಲವೇಣಿ ನೀಲವರ್ಣನ ರಾಣಿ ನಿತ್ಯ ಕಲ್ಯಾಣಿ. ಓಕೆ.
ನಿಮ್ಮ ಅಪ್ಪ ಅಮ್ಮನನ್ನು ಪರಿಚಯ ಮಾಡಿಕೊಡಿ. ನನ್ನ ಅಪ್ಪ ಶ್ರೀರಾಮ ಯು ವಿ ಅಂತ, ಅವರು ಚೆನ್ನಕೇಶವ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದಾರೆ. ಅಮ್ಮ ಸುಜಾತ, ಮನೆಯಲ್ಲೇ ಇರೋದು. ಓಕೆ ಶರಣ್ಯ, ಮತ್ತೊಮ್ಮೆ ಕಂಗ್ರಾಟ್ಸ್ ನಿಮಗೆ ಕೂಡ. ಥ್ಯಾಂಕ್ ಯು. ನೀವು ನಿರೀಕ್ಷೆ ಮಾಡಿದ್ರಾ? ನಿರೀಕ್ಷೆ ಮಾಡಿದ್ದೆ, 95ಕ್ಕಿಂತ ಎಬವ್ ಬರ್ಬೋದು ಅಂತ ನಿರೀಕ್ಷೆ ಮಾಡಿದ್ದೆ. ಅಂದರೆ ಕ್ಲಾಸ್ ಟಾಪರ್ ಅಂತ ನಿರೀಕ್ಷೆಯಲ್ಲಿ ಇರಲಿಲ್ಲ, ಅದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾವ ಸಬ್ಜೆಕ್ಟಲ್ಲಿ ಇಷ್ಟು ಬಂತು? ಕನ್ನಡದಲ್ಲಿ 100 ಮತ್ತು ಇಂಗ್ಲೀಷಲ್ಲಿ 95, ಬಿಸ್ನೆಸ್ಸಲ್ಲಿ 96, ಮತ್ತು ಅಕೌಂಟೆನ್ಸಿಯಲ್ಲಿ 100, ಸ್ಟ್ಯಾಟಿಸ್ಟಿಕ್ಸಲ್ಲಿ 100. ಹೇಗೆ ನಿಮ್ಮ ಸ್ಟಡಿ ಮೆಥಡ್ ಹೇಗೆ? ಸ್ಟಡಿ ಮೆಥಡ್ ಅಂತ ಅಂದರೆ ಅಷ್ಟು ಓದ್ತಾ ಏನಿರಲಿಲ್ಲ, ಜಾಲಿಯಲ್ಲಿದ್ದೆ. ಲಾಸ್ಟಿಗೆ ಸೆಕೆಂಡ್ ಪ್ರಿಪರೇಟ್ರಿ ತನಕ ನನಗೇನು ಓದುವ ಮನಸ್ಸಂತೂ ಬರಲೇ ಇಲ್ಲ. ಲಾಸ್ಟಿಗೆ ಥರ್ಡ್ ಪ್ರಿಪರೇಟ್ರಿಗೆ ಆಗುವಾಗ ಎಲ್ಲರೂ ಸ್ವಲ್ಪ ಬೈದು ಮ್ಯಾಮ್ನವರು ಏನು ಮಾರ್ಕ್ ಇಲ್ಲ ಅಂತೆಲ್ಲ ಹೇಳಿ ಮತ್ತು ಥರ್ಡ್ ಪ್ರಿಪರೇಟ್ರಿಗೆ ಆಗುವಾಗ ಸ್ವಲ್ಪ ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಮೊಬೈಲನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಥರ್ಡ್ ಪ್ರಿಪರೇಟ್ರಿಯಲ್ಲಿ ಸ್ವಲ್ಪ ನನ್ನ ಮಾರ್ಕ್ ಇನ್ಕ್ರೀಸ್ ಆಯಿತು. ಥರ್ಡ್ ಪ್ರಿಪರೇಟರ್ ಆದಮೇಲೆ ಮತ್ತು ಪಬ್ಲಿಕ್ಕಿಗೆ ಒಂದು ಸರಿ ಓದಿದೆ. ಬೇರೆ ಆ್ಯಕ್ಟಿವಿಟೀಸ್ ಫೆಸ್ಟಲಲ್ಲಿ ಭಾಗವಹಿಸ್ತೀರಾ ಅಂತ? ಭಾಗವಹಿಸ್ತೇನೆ. ಸಿಂಗಿಂಗ್ ಕಾಂಪಿಟೇಷನ್ ಆಗಿರ್ಬೋದು, ಡ್ಯಾನ್ಸಿಂಗ್ ಆ್ಯಂಡ್ ಸ್ಪೋರ್ಟ್ಸಲ್ಲೆಲ್ಲ ಸ್ವಲ್ಪ ಇಲ್ಲಿ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮನನ್ನು ಪರಿಚಯ ಮಾಡಿ. ನನ್ನ ಅಪ್ಪ ಗಣೇಶ್ ಬಿಕೆ, ಅವರು ರಿಕ್ಷಾ ಡ್ರೈವರ್, ಹಾಗೆ ಹೀಗೆ ಟ್ರ್ಯಾಕ್ಟ್ರಲ್ಲೆಲ್ಲ ಸಿಕ್ಕಿದರೆ ಟ್ರ್ಯಾಕ್ಟರ್ ಡ್ರೈವರ್ ಕೂಡ. ಹಾಗೆ ನನ್ನ ಅಮ್ಮ ಇಲ್ಲಿ KVGಯಲ್ಲಿ LKG ಮಕ್ಕಳಿಗೆ ಹೆಲ್ಪರ್ ಆಗಿದ್ದಾರೆ. ಮತ್ತು ಅಪ್ಪ ಅಮ್ಮ ಕೂಡ ಹಾಗೆ. ಅಪ್ಪ ಅಂದರೆ ಯಾವುದಕ್ಕೂ ಇಲ್ಲ ಅಂತ ಹೇಳೋದಿಲ್ಲ, ಯಾವುದನ್ನು ಕೇಳಿದರೂ ತೆಗೆದುಕೊಡ್ತೇವೆ, ತುಂಬ ಸಪೋರ್ಟಿವ್ ಆಗಿದ್ದರು. ಹಾಗೆ ಅಮ್ಮ ಕೂಡ ಹಾಗೆ. ನಾನೇನಾದರೂ ಎಕ್ಸಾಮಿಗೆ ಆಗುವಾಗ ಅಮ್ಮ ನನಗೆ ಇವತ್ತು ಎಕ್ಸಾಮ್ ಉಂಟು, ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು, ಹಾಗೆ ಎಲ್ಲ ಕೆಲಸ ಅಮ್ಮನೇ ಮಾಡಿಕೊಡ್ತಿದ್ದು. ಅಪ್ಪ ಅಮ್ಮ ಅಂದಂತೂ ತುಂಬ ಸಪೋರ್ಟಿವ್. ಓಕೆ, ಏನು ಆ್ಯಂಬಿಷನ್ ಇದೆ ನಿಮಗೆ? ಆ್ಯಂಬಿಷನ್ CA ಆಗಬೇಕು ಅಂತ. ನೋಡಬೇಕಿನ್ನು CA BCom ಪ್ರಿಪೇರ್ ಮಾಡ್ತಾ ಇದ್ರು ಅದಕ್ಕೆ ಈಗಲೇ ಪ್ರಿಪೇರ್ ಅಂತ ಸ್ಟಾರ್ಟ್ ಮಾಡಲಿಲ್ಲ, ಇನ್ನು ನೋಡಬೇಕು. ಮ್ಯಾಂಗ್ಳೂರಲ್ಲಿ ಕಲಿಯೋದು ಅಂತ ಇದ್ದಾನೆ, BCom ವಿತ್ CA. ನೀವು ಕೂಡ ಹಾಡುಗಾರ್ತಿ ಅಲ್ವಾ? 4 ಸಾಲು ಹೇಳಿ. ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣಗಳ, ಬರಿದೆ ಮಾತೇಕಿನ್ನು ತೊರೆದು ಬೇಳುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣಗಳ, ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು. ದಾಯಾದಿ ಬಂಧುಗಳ ಬಿಡಲು ಬಹುದು. ರಾಯತ ಮುನಿದರೆ ರಾಜ್ಯವನೇ ಬಿಡಬಹುದು. ಸಾಕ್ಷಿ, ನಿಮಗೆ ಕೂಡ ಕಂಗ್ರಾಟ್ಸ್. ಏನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದೆ, ಅಂದರೆ ಇಂಗ್ಲೀಷಲ್ಲಿ ಸ್ವಲ್ಪ ಕಮ್ಮಿ ಬಂತು, 582. ನನಗೆ ಇಂಗ್ಲೀಷಲ್ಲಿ 93, ಕನ್ನಡದಲ್ಲಿ 98, ಫಿಸಿಕ್ಸಲ್ಲಿ 99, ಕೆಮಿಸ್ಟ್ರಿಯಲ್ಲಿ 95, ಮತ್ತು ಕಂಪ್ಯೂಟರ್ ಸೈನ್ಸಲ್ಲಿ 99. ಓಕೆ, ಎಲ್ಲಿ ನಿಮ್ಮ ಮನೆ? ನಮ್ಮ ಮನೆ ಪೆರಾಜೆ. ನನ್ನ ತಂದೆ ಸೂರ್ಯನಾರಾಯಣ ನಾಯಕ್, ನನ್ನ ತಾಯಿ ಶಾಂಭವಿ ನಾಯಕ್. ಹೇಗೆ ಓದ್ತಾ ಇದ್ರಿ ನೀವು? ಅಂದರೆ ಕ್ಲಾಸ್ ಚೆನ್ನಾಗಿ ಕೇಳ್ತಿದ್ದೆ, ಅಂದರೆ ಟೀಚರ್ಸ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂದರೆ ಫಿಸಿಕ್ಸ್ ಮ್ಯಾಮ್ನ ಕ್ಲಾಸ್ ಅಂತೂ ನನಗೆ ತುಂಬ, ಅಂದರೆ ಅಷ್ಟು ಎಕ್ಸ್ಪ್ಲೇನ್, ಅಂದರೆ ನನಗೆ 10th ಇರುವಾಗೆಲ್ಲ ಅಂದರೆ ಅರ್ಥನೇ ಆಗ್ತಿರಲಿಲ್ಲ ಫಿಸಿಕ್ಸ್ ಎಂತ ಅಂತ. ಬಟ್ ಇಲ್ಲಿ ಬಂದ ಮೇಲೆ ಅಂದರೆ ನಾನು ಈ ಇನ್ಸ್ಟಿಟ್ಯೂಷನನ್ನು ಚೂಸ್ ಮಾಡಿ ನನಗೆ ಇಲ್ಲಿ ಫಿಸಿಕ್ಸ್ ಅಂದರೆ ಎಷ್ಟು ಸುಲಭ ಆಯಿತು ಅಂದರೆ ನನಗೆ ತುಂಬ ಖುಷಿ ಆಯಿತು. ಮತ್ತು ಕೆಮಿಸ್ಟ್ರಿ ಸಹ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಬಟ್ ನಮ್ಮ ಲೆಕ್ಚರರ್ ಅಶ್ವಿತಾ ಮ್ಯಾಮ್ ಚೆನ್ನಾಗಿ ಹೇಳಿಕೊಟ್ಟಿದ್ರು. ಮತ್ತು ಮ್ಯಾಥ್ಸಲ್ಲಿ ನನ್ನ ಅಮ್ಮನಿಗೆ ಸಹ ಕಮ್ಮಿ ಇತ್ತು, ಬಟ್ ನನಗೆ ಸಹ ಕಮ್ಮಿ ಇತ್ತು. 10th ನನಗೆ ತುಂಬ ಕಮ್ಮಿ ಇತ್ತು, ಅಂದರೆ 63 ಇತ್ತು 100ಅಲ್ಲಿ, ಬಟ್ 98 ತೆಗೆದಿದ್ದಾನೆ. ಲೈಕ್ ಖುಷಿ ಆಗ್ತಿದೆ. ಮತ್ತು ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಫಿಸಿಕ್ಸ್. ಏನು ಆ್ಯಂಬಿಷನ್ ಇದೆ? ಆ್ಯಂಬಿಷನ್ ನಾನು ಅಂದರೆ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್, ಸೊ BSc ಇನ್ ಡಾಟಾ ಸೈನ್ಸ್ ಮಾಡಬೇಕು ಅಂತಿದ್ದೀನಿ ST ಫಿಲೋಮಿನಾ ಕಾಲೇಜ್. ಹೇಗೆ ಪ್ರಿಪೇರ್ ಆಗ್ತಾ ಇದ್ರಿ ಎಕ್ಸಾಮಿಗೆಲ್ಲ? ಅಂದರೆ
ಲೈಕ್ ಎಕ್ಸಾಮ್ ಬರುವ ಮುಂಚೆ 1 ವೀಕ್ ಹೀಗೆ ಸ್ಟಡಿ ಮಾಡ್ತಿದ್ದೆ, ರಿವೈಸ್ ಮಾಡ್ತಿದ್ದೆ. ಮಾತ್ರ ಕ್ಲಾಸ್ ಚೆನ್ನಾಗಿ ಕೇಳ್ತಿದ್ದೆ, ಅಂದರೆ ಏನು ಹೇಳ್ತಿದ್ರು ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡು. ಡೌಟ್ ಇದ್ದರೆ ಎಲ್ಲ ಟೀಚರ್ಸು ಸಪೋರ್ಟಿವ್ ಆಗಿದ್ದರು. ಅಂದರೆ ಎಲ್ಲ ಟೀಚರ್ಸ್ ಏನೇ ಡೌಟ್ ಇರಲಿ ಅವರು ಕ್ಲಿಯರ್ ಮಾಡಿಕೊಡ್ತಿದ್ರು. ಪ್ರಿಯ ವೀಕ್ಷಕರೇ, ಯಾವುದೇ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಉನ್ನತ ಸಾಧನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿಯ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಿಗೆ, ಪ್ರಾಂಶುಪಾಲರಿಗೆ, ಅವರ ಉಪನ್ಯಾಸಕ ವೃಂದದವರಿಗೆ ಎಲ್ಲರಿಗೂ ಕೂಡ ಖುಷಿಯಾಗುತ್ತೆ. ಅಂಥ ಖುಷಿಯ ಕ್ಷಣದಲ್ಲಿ ಈ ಒಂದು ನೆಹರು ಸ್ಮಾರಕ ಪದವಿ ಪೂರ್ವ ಕಾಲೇಜು ಕೂಡ ಇದೆ. ನಮ್ಮೊಂದಿಗೆ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ಶ್ರೀಮತಿ ಮಿಥಾಲಿ ಪೀರೈ ಮತ್ತು ಎಲ್ಲ ಉಪನ್ಯಾಸಕ ವೃಂದದವರು ಕೂಡ ನಮ್ಮ ಜೊತೆಗಿದ್ದಾರೆ. ಮೇಡಮ್, ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು. ಥ್ಯಾಂಕ್ಸ್. ಉಷಾ, ನಾನು ಉಲ್ಲೇಖಿಸ್ತಾ ಇದ್ದೆ, ಚಿನ್ನದ ಹಬ್ಬದ ಸಂಭ್ರಮದಲ್ಲಿ ಈ ಒಂದು ವಿದ್ಯಾಸಂಸ್ಥೆ ಇದೆ. ಚಿನ್ನದ ಮೆರುಗನ್ನು ಇಲ್ಲಿಯ ವಿದ್ಯಾರ್ಥಿಗಳು ತಂದುಕೊಟ್ಟಿದ್ದಾರೆ ಅಲ್ವಾ? ಖಂಡಿತ. ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿನೇ ಪರ್ಫಾರ್ಮ್ ಮಾಡಿದ್ದಾರೆ. ಕ್ವೈಟ್ ಸ್ಟೂಡೆಂಟ್ಸ್ ಅಂದರೆ ಕರೆದಾಗೆಲ್ಲ ಬರ್ತಾಯಿದ್ರು, ಹಾರ್ಡ್ ವರ್ಕ್ ಅಷ್ಟೇ ಮಾಡಿದ್ದಾರೆ. ಪ್ಲಸ್ ನಂದು ಎಸ್ಪೆಷಲಿ ಒಳ್ಳೆ ಟೀಮ್ ಇತ್ತು. ಟೀಚಿಂಗ್ ಫ್ಯಾಕಲ್ಟಿ ವಾಸ್ ವೆರಿ ಸ್ಟ್ರಾಂಗ್. ಸೈನ್ಸ್ ಇರಲಿ, ಕಾಮರ್ಸ್ ಇರಲಿ, ಆರ್ಟ್ಸ್ ಕೂಡ. ಈಗ ಆರ್ಟ್ಸಲ್ಲಿ ಕೂಡ ಟಾಪರ್ ಬಂದವನು, ಅವನು ಇಲ್ಲಿದ್ದು ಸ್ಪೋರ್ಟ್ಸ್ ಕೋಟಾದಲ್ಲಿ ಸೆಲೆಕ್ಟ್ ಆದಂತಹ ಸ್ಟೂಡೆಂಟ್. ಮತ್ತು ನಾವು ಕಂಪ್ಯಾರಿಟಿವ್ಲಿ ಅವರ ಮಾರ್ಕನ್ನು ಈಗ ಕಂಪೇರ್ ಮಾಡಿ ನೋಡ್ತಾ ಇದ್ದೇವೆ. ಅವ್ರದ್ದು SSLC ಮಾರ್ಕ್, ಅವ್ರದ್ದು ಎಂಟ್ರಿ ಲೆವೆಲ್ ಮಾರ್ಕ್ ಮತ್ತು ಈಗ ನೋಡುವಾಗ ಆ್ಯಕ್ಚುಲಿ ತುಂಬಾ ಇಂಪ್ರೂವ್ಮೆಂಟ್ ಇದೆ. ಇಲ್ಲಾಂದರೆ 10th ಮತ್ತು PUಗೂ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಸ್ಟಡೀಸಲ್ಲಿ 90 ತೆಗೆದ್ರೆ ಅದು ಇಲ್ಲಿ ಅದೇ ರೀತಿ ಟ್ರಾನ್ಸ್ಲೇಟ್ ಆಗಬೇಕು ಅಂತ ಹೇಳಿ ಇಲ್ಲ 90ಗೆ. ಬಟ್ ನಾವೀಗ ಕಂಪೇರ್ ಮಾಡಿ ನೋಡುವಾಗ ಕಾಮರ್ಸ್ ಆರ್ಟ್ಸಲ್ಲೆಲ್ಲ ಸಾಧಾರಣ ಅವ್ರ ಎಂಟ್ರಿ ಲೆವೆಲ್ ಮಾರ್ಕಿಂತ 10-15% ಇಲ್ಲಿ ಜಾಸ್ತಿ ತೆಗೆದಿದ್ದಾರೆ. ಅಂದರೆ ಡೆಫಿನೆಟ್ಲಿ ಮಕ್ಕಳ ಎಫರ್ಟ್ಸ್ ಜೊತೆ ಡೆಡಿಕೇಟೆಡ್ ಆ್ಯಂಡ್ ಸಿನ್ಸಿಯರ್ ಹಾರ್ಡ್ ವರ್ಕಿಂಗ್ ಫ್ಯಾಕಲ್ಟಿ ಕೂಡ, ಆ್ಯಂಡ್ ಅಷ್ಟೇ ಸಪೋರ್ಟ್ ನಮಗೆ ಮ್ಯಾನೇಜ್ಮೆಂಟಿಂದ ಕೂಡ. ಮತ್ತು ಅಷ್ಟು ಮಾತ್ರ ಅಲ್ಲ, ಸ್ಟಡೀಸ್ ಮಾತ್ರ ಅಲ್ಲ, ಅಷ್ಟೇ. ಈಗ ನಮ್ಮದು ಆ್ಯನ್ಯುವಲ್ ರಿಪೋರ್ಟ್ ತೆಗೆದು ನೋಡಿದರೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕೂಡ ಅಷ್ಟೇ ಇತ್ತು. ಅಷ್ಟು ಎಂಜಾಯ್ ಕೂಡ ಮಾಡಿದ್ದಾರೆ ಮಕ್ಕಳು. ನಿರಂತರವಾಗಿ ಕಾರ್ಯಕ್ರಮಗಳು ಆಗ್ತಾನೇ ಇತ್ತು. ಸೊ 50th ಇಯರಲ್ಲಿ ಡೆಫಿನೆಟ್ಲಿ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಬೌಟ್ ಅವರ್ ರಿಸಲ್ಟ್ಸ್. ಓಕೆ, ಈ ಸ್ಟೂಡೆಂಟ್ಸ್ ಬಗ್ಗೆ ಹೇಳೋದಾದರೆ ಸ್ಟೂಡೆಂಟ್ಸ್ ಅದೇ ಆ್ಯಸ್ ಐ ಸೆಡ್ ಎಲ್ಲ ವಿಷಯದಲ್ಲೂ ಇದ್ದರು. ನೀವೊಂದು ಸಿಂಗರ್ ತೆಗೆದ್ರೆ ಸಿಂಗರ್ ಇದ್ದರು, ಡಾನ್ಸರ್ ಇದ್ದರು, ಆಲ್ರೌಂಡರ್ಸ್ ಇದ್ದರು. ಒಂದು ನಮ್ಮ ಸ್ಟೂಡೆಂಟ್ ಇವತ್ತು ಡಿಸ್ಟಿಂಕ್ಷನ್ ಕೂಡ ಬಂದಿದ್ದಾಳೆ. ಅವಳಂತೂ ಸ್ಟೇಟ್ ಲೆವೆಲಲ್ಲಿ ಮಿಂಚುತ್ತಾ ಇದ್ದಾಳೆ. MC ಎಲ್ಲ ಮಾಡ್ತಾ ಇದ್ದಾಳೆ. ಎಷ್ಟೋ MC ಕಾರ್ಯಕ್ರಮಗಳು, ಸ್ಟೇಜ್ ಪ್ರೋಗ್ರಾಮ್ಗಳು ಮಾಡಿದ್ದಾಳೆ. ಸ್ಪೋರ್ಟ್ಸ್ ಮಕ್ಕಳಿದ್ದಾರೆ. ಸೊ ಆಲ್ರೌಂಡರ್ ಸ್ಟೂಡೆಂಟ್ಸ್, ಸೈಲೆಂಟ್ ಸ್ಟೂಡೆಂಟ್ಸ್ ಇದ್ದಾರೆ, ಜೋರಿನ ಸ್ಟೂಡೆಂಟ್ಸ್. ಬಟ್ ನನಗೆ ಬೇಸಿಕಲಿ ನಾನೇನು ಬಿಲೀವ್ ಮಾಡೋದಂದರೆ ಸ್ಟಡೀಸ್ ಮಾತ್ರ ಅಲ್ಲ, ಆಲ್ರೌಂಡ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಬೇಕು ಅನ್ನೋದು ನಂದು ಮೇಯ್ನ್ ಇಂಟೆನ್ಷನ್. ಸೊ ಆ ಲೆವೆಲಲ್ಲಿ ನೋಡಿದರೆ ಅಫ್ಕೋರ್ಸ್ ದೇ ವರ್ ಗುಡ್ ಸ್ಟೂಡೆಂಟ್ಸ್, ಒಳ್ಳೆ ಸ್ಟೂಡೆಂಟ್ಸೇ ಸಿಕ್ಕಿದ್ರು. ನಮಸ್ತೆ ಸರ್, ನಾನು ಬೇಬಿ ವಿದ್ಯಾ, ಕನ್ನಡ ಉಪನ್ಯಾಸಕಿ. ನಮ್ಮ ಸಂಸ್ಥೆಯಲ್ಲಿ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಅಮೋಘವಾದಂಥ ಸಾಧನೆಯನ್ನು ಮಾಡಿರುವಂಥದ್ದು ಬಹಳ ಹೆಮ್ಮೆ ಪಡುವಂಥ ವಿಷಯ. ಯಾಕಂದರೆ ಸುವರ್ಣ ಸಂಭ್ರಮದ ಸನಿಹದಲ್ಲಿ ನಾವಿದ್ದೇವೆ. ಈ ಹೊಸ್ತಿಲಲ್ಲಿರುವಂಥ ನಮಗೆ ಈ ವರ್ಷ ರಾಜ್ಯ ಮಟ್ಟದಲ್ಲಿ ನಮ್ಮ ಕಾಲೇಜಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿಯರು ಇಬ್ಬರು ರಾಜ್ಯ ಮಟ್ಟದಲ್ಲಿ 2 ರ್ಯಾಂಕ್ಗಳು ನಮಗೆ ಬಂದಿರುವಂಥದ್ದು ತುಂಬ ಹರ್ಷದಾಯಕ ವಿಷಯ ಸರ್. ಕಳೆದ ವರ್ಷ ಸುಳ್ಯ ತಾಲೂಕಿನಲ್ಲಿ ಮೊದಲ 2 ಅಗ್ರಸ್ಥಾನಗಳನ್ನು ವಿಜ್ಞಾನ ವಿಭಾಗದಲ್ಲಿ ನಮ್ಮದೇ ಕಾಲೇಜಿನ ವಿದ್ಯಾರ್ಥಿಗಳು ಪಡ್ಕೊಂಡಿದ್ರು. ಇದಕ್ಕೆಲ್ಲ ಮುಖ್ಯ ಕಾರಣ ಅಂದರೆ ಪೂಜ್ಯ ಡಾಕ್ಟರ್ KVG ಅವರು ಶಿಕ್ಷಣ ಕಾಶಿಯಾಗಿ ಸುಳ್ಯವನ್ನು ಪರಿವರ್ತಿಸಿ ಸುಳ್ಯ ಇವತ್ತು ಈ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಅದನ್ನು ಮುನ್ನಡೆಸ್ತಾ ಇರುವಂಥ ಸಮರ್ಥ ಅಧ್ಯಕ್ಷರಾದಂಥ ಗೌರವಾನ್ವಿತ ಡಾಕ್ಟರ್ KV ಚಿದಾನಂದ ಸರ್ ಅವರು ಮೌಲ್ಯಾಧಾರಿತ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಸಮಗ್ರ ಕಲಿಕೆಗೆ ವಿಶೇಷವಾದಂಥ ಒತ್ತನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಆಡಳಿತ ಮಂಡಳಿಯವರು ಕೂಡ ಆಧುನಿಕ ಶಿಕ್ಷಣಕ್ಕೆ ಬೇಕಾದಂಥ ಎಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿರುವಂಥದ್ದು ಈ ಸಂಸ್ಥೆ ಅಭ್ಯುದಯದತ್ತ ಸಾಗಲಿಕ್ಕೆ ಪ್ರಮುಖವಾದಂಥ ಅಂಶ. ಇನ್ನೊಂದು ಅನುಪಮವಾದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂಥ ಆಡಳಿತಾಧಿಕಾರಿಗಳು ಮತ್ತು ನಮಗೆ ಸದಾ ಬೆಂಬಲವನ್ನು ನೀಡ್ತಾ ಇರುವಂಥ ಮಾನ್ಯ ಪ್ರಾಂಶುಪಾಲರು ಮತ್ತು ಹೆತ್ತವರು, ನಮ್ಮ ಸಹೋದ್ಯೋಗಿಗಳು ಮತ್ತು ವಿದ್ಯಾರ್ಥಿಗಳ ಅಚಲ ಶ್ರದ್ಧೆಯಿಂದ ಈ ಒಂದು ದೊಡ್ಡ ಸಾಧನೆ ಆಯಿತು ಅಂತ ಭಾವಿಸ್ತೇನೆ. ನಾನು ರೇಷ್ಮಾ ಅಂತ, ಸೋಷಿಯಾಲಜಿ ಲೆಕ್ಚರರ್ ಆಗಿದ್ದೇನೆ. ತುಂಬ ಖುಷಿ ಆಗ್ತಾಯಿದೆ ಸರ್. ಸತತವಾಗಿ ಸುಮಾರು ವರ್ಷಗಳಿಂದ ನಮ್ಮಲ್ಲಿ ಒಳ್ಳೆಯ ಫಲಿತಾಂಶ ಬರ್ತಾ ಇದೆ. ಅದರಲ್ಲೂ ನಾನು 2 ವರ್ಷದಿಂದ ಇಲ್ಲಿ ಕಾಲೇಜಿನ ಉಪನ್ಯಾಸಕ್ಕೆ ಜೊತೆಗೆ ಪೇರೆಂಟು ಆಗಿದ್ದೇನೆ. ಅಂದರೆ ನನ್ನ ಮಗ ಇದೇ ಕಾಲೇಜಲ್ಲಿ ಓದ್ತಾ ಇದ್ದ. ಅಂದರೆ ಅವನೊಬ್ಬ ಮೀಡಿಯಮ್ ವಿದ್ಯಾರ್ಥಿ ಆಗಿದ್ದ. ನಾನೊಂದು ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಅಂತ ಹೇಳಿದರೆ ಈ ಸಲ ಪ್ರಾಂಶುಪಾಲರಿರ್ಬೋದು, ಅದೇ ರೀತಿ ಎಲ್ಲ ಉಪನ್ಯಾಸಕರ ಒಂದು ಪ್ರಯತ್ನ ಮತ್ತು ಅವನ ಹಠದಿಂದ ಅವನು ಈ ಸಲ ಪ್ರಥಮ ಶ್ರೇಣಿಯಲ್ಲಿ ಪಾಸಾಗಿದ್ದಾನೆ.
ಅದಕ್ಕೆ ಮ್ಯಾನೇಜ್ಮೆಂಟ್ ಅವರು ಕೂಡ ನನಗೆ ಒಳ್ಳೆಯ ಸಹಕಾರವನ್ನು ಮಾಡಿದ್ದಾರೆ. ನಮಸ್ತೆ ಸರ್, ನಾನು ಅಶ್ವಿತಾ ಅಂತ ಕೆಮಿಸ್ಟ್ರಿ ಸಬ್ಜೆಕ್ಟ್ ಟೀಚ್ ಮಾಡ್ತಾ ಇದ್ದೇನೆ. ನಮ್ಮ ಮಕ್ಕಳು ಈ ಸಲ ಒಂದು ಉತ್ತಮವಾದಂತಹ ರಿಸಲ್ಟನ್ನು ಕೊಟ್ಟಿದ್ದಾರೆ. ಗುರುವಾಗಿ ನಮ್ಮದೇನಿದ್ರು ಒಂದು 25% ಅಂತ ಹೇಳ್ಬೋದು. ಉಳಿದಂಥದ್ದು 75% ಕೂಡ ನಮ್ಮ ಮಕ್ಕಳ ಶ್ರಮದಿಂದಲೇ ಬಂದದ್ದು ಅಂತ ಹೇಳ್ತೇನೆ. ಇನ್ನು ಮುಂದೆ ಕೂಡ ಉತ್ತಮ ಸಾಧನೆ ತೋರಲಿ ಅಂತ ಆಶಯ. ನಮಸ್ತೆ ಸರ್, ನಾನು ಸುಷ್ಮಾ ಅಂತ ಗಣಿತಶಾಸ್ತ್ರ ಟೀಚ್ ಮಾಡ್ತಾ ಇದ್ದೇನೆ. ಮಕ್ಕಳ ರಿಸಲ್ಟ್ ತುಂಬ ಖುಷಿ ಆಯ್ತು ಸರ್. ನಮಸ್ತೆ, ನಾನು ಗೀತಾ, ಪೊಲಿಟಿಕಲ್ ಸೈನ್ಸ್ ಲೆಕ್ಚರ್. ತುಂಬ ಖುಷಿ ಸರ್ ರಿಸಲ್ಟ್ ನೋಡಿ, ಯಾಕಂದರೆ ನಮಗೆ ಒಂದು ಹೋಪ್ಸ್ ಇತ್ತು ಮಕ್ಕಳು ಬರ್ತಾರೆ, ಆ ರಿಸಲ್ಟ್ ತರ್ತಾರೆ ಅಂತ. ಅದು ತುಂಬ ಖುಷಿ ಆಯಿತು. ಅಂದರೆ ಅವಳ ಅಕ್ಕ ಕೂಡ ಸ್ಟೇಟಿಗೆ 4th ರ್ಯಾಂಕ್ ಬಂದಿದ್ದು, ನಮ್ಮದೇ ಸ್ಟೂಡೆಂಟ್, ನಮ್ಮಲ್ಲಿ BSc ಕೂಡ ಯೂನಿವರ್ಸಿಟಿಗೆ ರ್ಯಾಂಕ್ ಬಂದಳು. ಅದೇ ರೀತಿ ತಂಗಿ ಕೂಡ ಇಲ್ಲಿ ನಮ್ಮಲ್ಲಿ ರ್ಯಾಂಕ್ ಬಂದು ತುಂಬ ಖುಷಿ ಆಯಿತು. ಅದರ ಜೊತೆಗೆ ಉಳಿದ ಮಕ್ಕಳು ಕೂಡ ತುಂಬ ಎಫರ್ಟ್ ಹಾಕಿ ಓದಿದ್ದಾರೆ. ಲೆಕ್ಚರ್ಸ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ಮತ್ತು ಹೇಳಬೇಕಂದ್ರೆ ಪ್ರಿನ್ಸಿಪಲ್ ಕೂಡ ತುಂಬ ಸಪೋರ್ಟಿವ್ ಆಗಿ ನಮಗೆ ಗೈಡ್ ಮಾಡ್ತಾಯಿದ್ರು, ಹೇಗೆ ಟೀಚ್ ಮಾಡಬೇಕು, ಯಾವ ರೀತಿ ಇರಬೇಕು ಮಕ್ಕಳ ಜೊತೆ ಅಂತ. ಆ ರೀತಿ ಮಕ್ಕಳ ಒಂದು ಎಫರ್ಟ್ ಮತ್ತು ಲೆಕ್ಚರ್ಸ್ಗಳ ಒಂದು ಸಪೋರ್ಟು, ಪ್ರಿನ್ಸಿಪಲ್ ಸಪೋರ್ಟು, ಮ್ಯಾನೇಜ್ಮೆಂಟ್ ಸಪೋರ್ಟು ಕೂಡ ಸೇರಿ ಮಕ್ಕಳು ಒಳ್ಳೆ ರಿಸಲ್ಟ್ ತಂದಿದ್ದಾರೆ. ನಮ್ಮಲ್ಲಿ ಅಡ್ಮಿಷನ್ ಕೂಡ ಆಗ್ತಾ ಉಂಟು. ಇನ್ನೂ ಒಳ್ಳೆ ಮಕ್ಕಳು ಬಂದು ನಮಗೆ ಒಳ್ಳೆಯ ಒಂದು ರಿಸಲ್ಟ್ ತರಲಿ ಅಂತ ಹೇಳ್ತೇನೆ. ನಮಸ್ತೆ, ನನ್ನ ಹೆಸರು ಸುಚೇತಾ. ನಾನು ಈ ಕಾಲೇಜಿನ ಓಲ್ಡ್ ಸ್ಟೂಡೆಂಟ್ ಆಗಿದ್ದು ಪ್ರಸ್ತುತ ಫಿಸಿಕ್ಸ್ ಉಪನ್ಯಾಸಕಿಯಾಗಿ ವರ್ಕ್ ಮಾಡ್ತಾ ಇದ್ದೇನೆ. ಫಿಸಿಕ್ಸ್ನಲ್ಲಿ 2 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ಗಳಿಸಿದ್ದು ತುಂಬ ಖುಷಿಯಾಗಿದೆ. ಅದೇ ರೀತಿ ಸ್ಟೂಡೆಂಟ್ ಹಾಗೂ ಸ್ಟಾಫ್ ಟೀಮ್ ಎಫರ್ಟ್ನಿಂದ ನಮ್ಮ ಕಾಲೇಜಿಗೆ ರಾಜ್ಯಕ್ಕೆ 4ನೇ ಮತ್ತು 5ನೇ ರ್ಯಾಂಕ್ ಬರಲು ಸಾಧ್ಯವಾಯಿತು. ಹಾಗೆ ಈ ಕಾಲೇಜಿನಲ್ಲಿ ಉತ್ತಮವಾದ ಲ್ಯಾಬ್, ಲೈಬ್ರರಿ ಫೆಸಿಲಿಟಿ ಇದ್ದು ಪ್ರಿನ್ಸಿಪಲ್, ಮ್ಯಾನೇಜ್ಮೆಂಟ್, ಸ್ಟಾಫ್ ಹಾಗೂ ಪೇರೆಂಟ್ಸ್ ಸಹಕಾರದಿಂದ ಮುಂದಿನ ದಿನಗಳಲ್ಲೂ ಕೂಡ ಉತ್ತಮ ಫಲಿತಾಂಶ ಬರಲು ಬದ್ಧವಾಗಿದೆ. ನಾನು ರಕ್ಷಿತ್ ಅಂತ ಈ ವರ್ಷದಿಂದ ಕಾಲೇಜಿನಲ್ಲಿ ಜೀವಶಾಸ್ತ್ರ ವಿಷಯದಲ್ಲಿ ಟೀಚ್ ಮಾಡ್ತಾ ಇದ್ದೇನೆ. ನನ್ನ ಸಬ್ಜೆಕ್ಟಲ್ಲಿ 2 ವಿದ್ಯಾರ್ಥಿಗಳು 100ರಲ್ಲಿ 100 ತೆಗೆದಿದ್ದಾರೆ ಮತ್ತು ಉಳಿದವರು ಡಿಸ್ಟಿಂಕ್ಷನ್ ತೆಗೆದಿದ್ದಾರೆ. ಆ್ಯಂಡ್ ನಮ್ಮ 25% ಏನು ಟೀಚ್ ಮಾಡ್ತೇವೆ 75% ಮಕ್ಕಳೇ ಚೆಂದ ಮಾಡಿ ಕಲ್ತಿದ್ದಾರೆ. ಆ್ಯಂಡ್ ಎಲ್ಲ ಪ್ರಶ್ನೆಗಳಿಗೂ ನಮಗೆ ಗೊತ್ತಿರೋದ್ರೆ ಅವ್ರು ಚೆಂದ ಆನ್ಸರ್ ಮಾಡ್ತಾರೆ. ಅದನ್ನು ತುಂಬ ಖುಷಿ ಆಯಿತು. ಆ್ಯಂಡ್ ಈ ಸ್ಟೇಟ್ ಕರ್ನಾಟಕ ರಾಜ್ಯದಲ್ಲಿ 2 ರ್ಯಾಂಕ್ ಬಂದು ನಮಗೆ ತುಂಬ ಖುಷಿ ಆಗ್ತಾ ಇದೆ. ಇದು ಮುಂದಿನ ವರ್ಷದಿಂದ ಕೂಡ ಕಂಟಿನ್ಯೂ ಆಗ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಸರ್. ಕನ್ನಡದಲ್ಲಿ ಕೂಡ ವಿದ್ಯಾರ್ಥಿನಿಯರು ಪೂರ್ಣಾಂಕ ಗಳಿಸಿರುವಂಥದ್ದು ಭಾಳ ಸಂತೋಷದ ವಿಷಯ. ಹೌದು, ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ನಾನು ಆನಂದ ತುಂದಿಲ್ಲಳಾಗಿದ್ದೇನೆ. ಮತ್ತು ಇನ್ನೊಂದು ವಿಷಯ ಪ್ರಸ್ತಾಪ ಮಾಡಲೇಬೇಕು ಸರ್. ನಮ್ಮಲ್ಲಿ ಕಲಾ ವಿಭಾಗದ ವಿದ್ಯಾರ್ಥಿ ನಿರಂತರವಾಗಿ ನಮ್ಮಲ್ಲಿ ಕಲಾ ವಿಭಾಗದಲ್ಲಿ ಕ್ರೀಡಾಕೂಟದಡಿ ಉಚಿತ ಶಿಕ್ಷಣವನ್ನು ಪಡಿತಾ ಇರುವಂಥ ವಿದ್ಯಾರ್ಥಿಗಳು ಅಗ್ರಸ್ಥಾನಿಗಳಾಗ್ತಾ ಇರುವಂಥದ್ದು. ಇದು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಪ್ರಗತಿಗೆ ನಾವು ಎಷ್ಟು ಒತ್ತನ್ನು ಕೊಡ್ತಾ ಇದ್ದೇವೆ ಅನ್ನೋದಕ್ಕೆ ಅದು ಕೂಡ ಒಂದು ಸಾಕ್ಷಿಯಾಗಿದೆ. ಮತ್ತು ಸುಳ್ಯ ತಾಲೂಕಿನಲ್ಲಿ PUCಯಲ್ಲಿ NCC ಘಟಕ ಹೊಂದಿರುವಂಥ ಏಕೈಕ ಕಾಲೇಜು NMPU ಕಾಲೇಜ್ ಸುಳ್ಯ ಅನ್ನುವಂಥದ್ದು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ಕೇಳಿದ್ರಲ್ಲ, ಬಂಗಾರದ ಹಬ್ಬದ ಕ್ಷಣದಲ್ಲಿರುವಂಥ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಈ ವರ್ಷ 3 ವಿದ್ಯಾರ್ಥಿಗಳು ಟಾಪ್ 10 ಅಂದರೆ ರಾಜ್ಯ ಮಟ್ಟದಲ್ಲಿ ಟಾಪ್ 10 ಬಳಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಸುಗುಣಾ ಭಟ್, ಅಭಿಜ್ಞಾ ಭಟ್ ಮತ್ತು ಶರಣ್ಯ. ಈ ಪೈಕಿ ಅಭಿಜ್ಞಾ ಭಟ್ ಇವತ್ತು ನಮ್ಮೊಂದಿಗಿಲ್ಲ, ಕಾರಣಾಂತರದಿಂದ ಅವರು ಭಾಗವಹಿಸ್ತಾ ಇಲ್ಲ. ಎಲ್ಲ ವಿದ್ಯಾರ್ಥಿಗಳು ಕೂಡ ಅಭಿನಂದನೆಯನ್ನು ಹೇಳ್ತಾ, ಅದೇ ರೀತಿ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಿಗೆ, ಅದೇ ರೀತಿ ಆಡಳಿತ ಮಂಡಳಿಗೆ, ಎಲ್ಲ ಉಪನ್ಯಾಸಕರಿಗೂ ಸುದ್ದಿಯ ಕಡೆಯಿಂದ ಅಭಿನಂದನೆಯನ್ನು ಹೇಳ್ತಾ, ಈ ಒಂದು ನೆಹರು ಸ್ಮಾರಕ ಪದವಿ ಪೂರ್ವ ಕಾಲೇಜಿನ ಕ್ಯಾಂಪಸ್ನಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ, ಸುದ್ದಿ ಬಳಗದ ಕರುಣಾಕರ್ ಕೆಮ್ಮಾರ್ ಜೊತೆ ನಾನು ದುರ್ಗಾಕುಮಾರ್ ನಾಯಕರೆ, ಸುದ್ದಿ ನ್ಯೂಸ್ ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕಿರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯಕರೆ.